For today evening, I was thinking, what should I speak and what should share to you? ಈ ಸಾಯನ ನಿಮಗೆ ಯಾವ ಆಲೋಚನೆಯನ್ನು ಹೇಳಬೇಕು, ಹಂಚಿಕೊಡಬೇಕು ಎಂಬುದನ್ನ ಬಗ್ಗೆ ನಾನು ಯೋಜನೆ ಮಾಡುತ್ತಾ ಬಂದಿ. If I speak about the current matters that is haunting the whole world, ಇವತ್ತು ನಾನು ಆಡುವ ಮಾತುಗಳು ಇಡೀ ಲೋಕಕ್ಕೆ ಅದು ಸಂಬಂಧಪಟ್ಟದಾಗಿ ಇರುತ್ತದೆ. So right now you guys know that there is a war that is going on between Israel and Palestine. ಈ ಸಮಯದಲ್ಲಿ ನಾವು ಮಾತಾಡುತ್ತಾ ಇರುವಾಗ ಈ ಸಮಯದಲ್ಲಿ ಒಂದು ಯುದ್ಧವು ನಡೆಯುತ್ತಾ ಇದೆ. ಇಸ್ರೇಲು ಫಲಸ್ತೀನ್ ಒಟ್ಟಿಗೆ ಒಂದು ಯುದ್ಧವನ್ನು ನಡೆಯುತ್ತಾ ಇದ್ದೇವೆ. So different groups of people are supporting different countries, both each of them. ಒಂದೊಂದು ರಾಜ್ಯಗಳು ಒಂದೊಂದು ಕೆಲವರು ಫಲಸ್ತೀನನ್ನು ಸಪೋರ್ಟ್ ಮಾಡುವವರಿದ್ದಾರೆ, ಕೆಲವರು ಇಸ್ರಾಯೇಲರನ್ನು ಸಪೋರ್ಟ್ ಮಾಡುವವರು ಇದ್ದಾರೆ. Okay, and recently one of the professors of BBTI, or one who is my friend, and he came and he asked me, what is the reason? What could be the reason why God allows war in this world? ನನ್ನ ಜೊತೆ ಇರುವ ಒಬ್ಬ ಪ್ರೊಫೆಸರು ನನ್ನ ಹತ್ರ ಕೇಳಿದ, ಯಾಕೆ ದೇವರು ಈ ವಿಧವಾಗಿ ಯುದ್ಧಗಳನ್ನು ಲೋಕದಲ್ಲಿ ನಡೆಯಲಿಕ್ಕೆ ಅನುಮತಿಸುತ್ತಾನೆ ಎಂಬುದಾಗಿ. And there are so many explanations to it. ಅದಕ್ಕೆ ಅನೇಕ ಉತ್ತರಗಳು ನಮಗೆ ಕಾಣಬಹುದು. After asking to many people, he was not getting a satisfactory answer. ಅನೇಕರಿಗೆ ಅವರು ಪ್ರಶ್ನೆ ಕೇಳಿದ, ಆದ್ರೆ ಅವರಿಗೆ ತೃಪ್ತಿಕರವಾದ ಒಂದು ಉತ್ತರವು ಸಿಕ್ಕಲಿಲ್ಲ. Why God allows all this violence, suffering in this world? ಈ ಎಲ್ಲಾ ತರದ ಯುದ್ಧಗಳು, ಕಾದಾಟಗಳು, ಹಿಂಸೆಗಳು ಯಾಕೆ ದೇವರು ಈ ಲೋಕದಲ್ಲಿ ಅವುಗಳು ನಡೆಯಲಿಕ್ಕೆ ಅನುಮತಿಸುತ್ತಾ ಇದೆ? Is it the will of God or is it not the will of God? What is it? ಇದು ದೇವರ ಚಿತ್ತ ಆಗಿ ಇದೆಯಾ, ದೇವರ ಚಿತ್ತ ಇಲ್ಲದ ಕಾರ್ಯಗಳಾಗಿ ಅದು ನಡೆಯುತ್ತಾ ಇದೆಯಾ? Similarly, some people are asking about the virus that is spreading throughout the world. Is it God's will or is it not God's will? ಬೇರೆ ಕೆಲವರು ಕೇಳುತ್ತಾ ಇತ್ತು, ಈಗ ಹರಡುತ್ತಾ ಇರುವ ಈ ಕೊರೋನಾ ವೈರಸ್ ಇದು ದೇವರ ಪರ್ಮಿಷನ್ ಇಂದ ಅದು ಹರಡುತ್ತಾ ಇದೆಯಾ, ಅಥವಾ ದೇವರಿಗೆ ಇದರ ಬಗ್ಗೆ ಏನಾದರೂ ಆಲೋಚನೆ ಇದೆಯಾ ಎಂಬುದಾಗಿ ಪ್ರಶ್ನೆ ಕೇಳಿದರು. So a lot of questions from lot of people regarding lot of matters, and they are so confused. ಅನೇಕರು ಒಂದೊಂದು ಸಮಸ್ಯೆಗಳನ್ನು ಕುರಿತು ಪ್ರಶ್ನೆಗಳನ್ನು ಕೇಳುತ್ತಾ ಇದೆ. ಅನೇಕ ಸಮಸ್ಯೆಗಳಲ್ಲಿ ಈ ಲೋಕ ಜನರು ಈಗ ಒಳಪಟ್ಟಿದ್ದಾರೆ. And I came across a quotation that really touched me. That touched me. ಈ ಸಮಯದಲ್ಲಿ ನಾನು ಒಂದು ಬರಹವನ್ನು, ಒಂದು ಕೊಟೇಶನ್ ಅನ್ನು ಅದು ಕಾಣಲು, ಅದು ಓದಲಿಕ್ಕೂ ಸಂಗತಿ ಆಯಿತು. ಅದೇನೆಂದ್ರೆ, it is written by Tolstoy. You may know him. ಅದು ಟಾಲ್ಸ್ಟಾಯ್ ಎಂಬ ರಷ್ಯನ್ ಅವರು ಬರೆದಂತ ಒಂದು ಕೊಟೇಶನ್ ಆಗಿತ್ತು. Okay, it reads like this: when you understand everything, you can forget everything. ನೀವು ಎಲ್ಲವನ್ನು ತಿಳ್ಕೊಂಡವನಾಗಿದ್ದರೆ ನಿಮಗೆ ಎಲ್ಲವನ್ನು ಮರೆತು ಬಿಡಬಹುದು.
When you understand everything, you can forgive everything or anything. ನೀವು ಎಲ್ಲಾ ಕಾರ್ಯಗಳನ್ನು ತಿಳ್ಕೊಂಡವನಾಗಿದ್ದರೆ ನಿಮಗೆ ಎಲ್ಲಾ ಕಾರ್ಯಗಳು ಕ್ಷಮಿಸಿ ಬಿಡಬಹುದು. Okay, now coming to this topic, God is a God who knows everything. ದೇವರು ಎಲ್ಲವನ್ನು ತಿಳಿದಿರುವ ಸರ್ವಜ್ಞಾನಿಯಾದ ದೇವರಾಗಿದ್ದಾನೆ. We speak from the Bible, and the Bible says that God is all-knowing God. God knows everything. ದೇವರು ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. ಆ ವಾಕ್ಯವು ಹೇಳುವಂಥದ್ದು ನಮ್ಮ ದೇವರು ಸರ್ವಜ್ಞಾನಿಯಾದಂತ ದೇವರಾಗಿದ್ದಾನೆ. And it says that without his knowledge nothing happens under the heaven. ಆ ಸೂರ್ಯನ ಕೆಳಗಡೆ ಆತನ ಚಿತ್ತವಿಲ್ಲದೆ ಯಾವ ಸಂಗತಿಗಳು ಈ ಭೂಮಿಯಲ್ಲಿ ನಡೆಯುವುದಿಲ್ಲ. And God has the answers for all your questions. ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ದೇವರ ಕೈಯಲ್ಲಿ ಉತ್ತರಗಳಿವೆ, ನಿವಾರಣೆಗಳು ಇವೆ. But are the common people like us, can we handle all this truth? ನಮ್ಮಂತ ಜನರಿಗೆ ಈ ಎಲ್ಲಾ ಸತ್ಯಗಳು ಅರ್ಥ ಮಾಡಿಕೊಳ್ಳಲಿಕ್ಕೆ ಇದು ತಿಳ್ಕೊಳ್ಳಲಿಕ್ಕೆ ಆಗುತ್ತೀಯಾ? Someone said like this, if we can understand all these things, we will become God. ಕೆಲವರು ಈ ವಿಧವಾಗಿ ಹೇಳಿದ್ದಾರೆ, ಎಲ್ಲಾ ಸಂಗತಿಗಳು ಎಲ್ಲಾ ಕಾರ್ಯಗಳು ತಿಳ್ಕೊಳ್ಳಲಿಕ್ಕೆ ನಮ್ಮಿಂದ ಆಗುವುದಾದರೆ ನಾವು ದೇವರಂದೇ ಆಗುತ್ತದೆ. Okay, now there are certain things I want to mention. See, God doesn't promote violence. ಒಂದು ಕಾರ್ಯವನ್ನು ತಿಳಿಯಪಡಿಸಬೇಕೆಂಬುದಾಗಿ ನಾನು ಆಶಿಸುವುದೇನೆಂದರೆ, ದೇವರು ಎಂದಿಗೂ ಹಿಂಸೆಗಳಿಗೆ, ಅನ್ಯಾಯಕಾರಿಗಳಿಗೆ, ದುಷ್ಟತನಕ್ಕೆ ಮೂಲ ಕಾರಣನಲ್ಲ. Okay, oh, God hates wickedness. ದೇವರು ದುಷ್ಟತ್ವವನ್ನು ಹಾಗೆ ಮಾಡುವವನಾಗಿದ್ದಾನೆ. Whether it is done by Israel or Palestine, God hates wickedness and violence. ಆ ಹಿಂಸೆಗಳು, ಕೆಟ್ಟತನಗಳು ಇಸ್ರಾಯೇಲ್ಯರು ಮಾಡಿದರು, ಫಲಸ್ತೀನವರು ಮಾಡಿದರು, ದೇವರು ದುಷ್ಟತನವನ್ನು ಹಾಗೆ ಮಾಡುವವನಾಗಿ ಅಸಹ್ಯ ಪಡುವವನಾಗಿದ್ದಾನೆ. And God hates sin, whether it is committed by Israelites or whether it is committed by Palestinites. ದೇವರು ಪಾಪವನ್ನು ಹಾಗೆ ಮಾಡುತ್ತಾನೆ. ಅದು ಯಾರು ಮಾಡಿದರು, ಫಲಸ್ತೀನಾದರೂ ಇಸ್ರಾಯೇಲ್ಯರಾದರೂ ಯಾರು ಮಾಡಿದರು, ದೇವರು ಪಾಪವನ್ನು ಹಾಗೆ ಮಾಡುತ್ತಾನೆ. Under this earth there is only one name, through the name of Lord Jesus Christ anybody can be saved. ಸೂರ್ಯನ ಕೆಳಗಡೆ ರಕ್ಷಣೆ ಹೊಂದಲಿಕ್ಕೆ ಒಂದೇ ಒಂದು ಹೆಸರು ಮಾತ್ರ ಇರುತ್ತದೆ, ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರು ಆಗಿದೆ. And there is only one mediator between man and God, whether it is a Israelite man, whether it is a Palestine man. ಸೂರ್ಯನ ಕೆಳಗಡೆ ಈ ಭೂಮಿಯಲ್ಲಿ ಒಬ್ಬ ಮಧ್ಯಸ್ಥನು ಇದ್ದಾನೆ. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾಗಿರುವವನು ಒಬ್ಬನಾಗಿದ್ದಾನೆ, ಅದು ಯೇಸು ಕ್ರಿಸ್ತನೇ. Only through his name we have the salvation. ಆತನ ಹೆಸರಿನ ಮೂಲಕ ಮಾತ್ರ ನಮಗೆ ಬಿಡುಗಡೆ, ನಮಗೆ ರಕ್ಷಣೆ ಸಿಕ್ಕುತ್ತದೆ. Jesus Christ died for all the people of this world. ಈ ಲೋಕದಲ್ಲಿರುವ ಎಲ್ಲಾ ಮನುಷ್ಯರಿಗಾಗಿ ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟನು. No matter what race, no matter what language, no matter what culture, Christ died for everyone. ಯಾವ ಜನಾಂಗವಾದರೂ, ಯಾವ ಸಂಸ್ಕಾರವನ್ನು ಹೊಂದಿಕೊಂಡಿರುವವರಾಗಲು, ಯಾವ ದೇಶದವರಾಗಲು ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟದು, ಶಿಲುಬೆಯಲ್ಲಿ ಯಜ್ಞವಾಗಿ ಅರ್ಪಿಸಲ್ಪಟ್ಟದು ಇಡೀ ಲೋಕದ ಮನುಷ್ಯರಿಗಾಗಿ. Okay, now you may ask this question, what about Israel? Aren't they not the special people? ನಾವು ಈ ಪ್ರಶ್ನೆ ಕೇಳಾರು, ಹಂಗಾದ್ರೆ ಇಸ್ರಾಯೇಲರಿಗೆ ವಿಶೇಷತೆ ಏನು? ಅವರು ಆರಿಸಿಕೊಳ್ಳಲ್ಪಟ್ಟ ಜನಾಂಗವಲ್ಲವೇ? Are they not special?
ಅವರಿಗೆ ಯಾವ ವಿಶೇಷತೆಯೂ ಇಲ್ಲ ಎಂಬುದಾಗಿ ಹೇಳುತ್ತೀರಾ? When coming to the judgment, when coming to the sin, there is no difference. Romans chapter 3 verse 23 says, all have committed sin. ನ್ಯಾಯ ತೀರ್ಪಿನ ವಿಷಯದಲ್ಲಿ, ಪಾಪ ಮಾಡಿದ ವಿಷಯದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ರೋಮ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯ ಓದುವ ಹಾಗೆ, ಹೆಚ್ಚು ಕಡಿಮೆ ಏನು ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. Okay, so God has no partiality. ದೇವರು ಮುಖದಾಕ್ಷಿಣ್ಯ ಇಲ್ಲದವನು, ಪಕ್ಷಪಾತ ಇಲ್ಲದ ದೇವರಾಗಿದ್ದಾನೆ. Now, God is also a God who keeps the covenants. ಅದು ಮಾತ್ರವಲ್ಲ, ದೇವರು ಆತನು ಮಾಡಿದ ಒಡಂಬಡಿಕೆಗಳನ್ನು ಪಾಲಿಸುವ ದೇವರು ಕೂಡ ಆಗಿದ್ದಾನೆ. And regarding that, when we see in the book of Romans, I want you to read a book. ರೋಮಾಪುರದವರಿಗೆ ಬರೆದ ಪತ್ರಿಕೆಯಿಂದ ಒಂದು ವಾಕ್ಯವನ್ನು ನಿಮ್ಮ ಗಮನಕ್ಕೆ ತರಬೇಕೆಂದು ನಾನು ಆಶಿಸುತ್ತೇನೆ. Okay, now please come to chapter 11. 11ನೇ ಅಧ್ಯಾಯಕ್ಕೆ ನಾವು ತಿರುಗೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ. Okay, let's read verse 2. 2ನೇ ವಾಕ್ಯ ಓದುವ. ದೇವರು ತಾನು ಮುಂದಾಗಿ ತನ್ನ ಜನರಾಗುವುದಕ್ಕೆ ಗೊತ್ತು ಮಾಡಿಕೊಂಡಿದ್ದ ಪ್ರಜೆಯನ್ನು ತಳ್ಳಿ ಬಿಡಲಿಲ್ಲ. ಏಲಿಯನ ಚರಿತ್ರೆಯಲ್ಲಿ ಶಾಸ್ತ್ರವು ಹೇಳುವ ಮಾತು ನಿಮಗೆ ತಿಳಿಯದೋ? Okay, so here it is purely said that God did not reject his people. ಈ ವಾಕ್ಯದಲ್ಲಿ ನಾವು ಕಾಣುವಂಥದ್ದು, ದೇವರು ತಾನು ಮುಂತಾಗಿ ತನ್ನ ಜನರಾಗುವುದಕ್ಕೆ ಗೊತ್ತು ಮಾಡಿಕೊಂಡಿದ್ದ ಪ್ರಜೆಯನ್ನು ತಳ್ಳಿ ಬಿಡಲಿಲ್ಲ. Okay, so there is a remnant of people whom God has kept throughout the centuries as God's people. ದೇವರ ಜನಾಂಗ ಎಂಬುದಾಗಿ ದೇವರು ಸೂಚಿಸುತ್ತಾ ಇರುವ ಒಂದು ಸಣ್ಣ ಗುಂಪು ಎಲ್ಲಾ ಶತಮಾನಗಳಲ್ಲಿಯೂ ಎಲ್ಲಾ ಕಾಲದಲ್ಲಿಯೂ ಉಳಿದಿರುವಂತದನ್ನು ನಾವು ಓದುತ್ತೇವೆ. They are the true Israelites. ನಾವೇ ನಿಜವಾದ ಇಸ್ರಾಯೇಲ್ಯರು ಎಂಬುದಾಗಿ ವಾಕ್ಯವು ಹೇಳುತ್ತದೆ. Okay, now those in Romans, Paul says like this: those who get circumcision doesn't become an Israelite automatically. Only those who are circumcised in the heart, they get to be the real Israelites. 2ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಓದುವ ಹಾಗೆ, ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯು ಸುನ್ನತಿಯಲ್ಲ, ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. Okay, so in behalf of God, in the church of God, in this grace period, there is no difference between God, Israelite or Gentiles. Everyone was considered equal. ಈ ಕೃಪಾ ಕಾಲದಲ್ಲಿ, ರಕ್ಷಣೆಯ ಸಮಯ ಈ ಕಾಲದಲ್ಲಿ ಯಹೂದ್ಯರಿಗಾಗಲಿ ಯಹೂದ್ಯರಲ್ಲದವರಿಗಾಗಲಿ ಯಾವ ವಿಶೇಷತೆಯು ನಾವು ಕಾಣುತ್ತಾ ಇಲ್ಲ. ಎಲ್ಲರಿಗೂ ಯೇಸು ಕ್ರಿಸ್ತನೊಬ್ಬನೇ ರಕ್ಷಣೆಯ ಮಾರ್ಗವು ಒಂದೇ. Okay, now coming to the message. ನಮ್ಮ ವಿಷಯಕ್ಕೆ ನಾವು ಬರೋಣ. And I will repeat the question. ನಾನು ಆ ಪ್ರಶ್ನೆಯನ್ನು ಇನ್ನೊಂದು ಸಾರಿ ಆವರ್ತಿಸುತ್ತಾನೆ. Okay, does God allow or does God wishes people to suffer? ನಾವು ಕಷ್ಟಗಳಿಗೆ, ದುಃಖಗಳಿಗೆ, ಹಿಂಸಗಳಿಗೆ ಗುರಿಯಾಗಬೇಕೆಂಬುದಾಗಿ ದೇವರು ಆಶಿಸುತ್ತಾ ಇದ್ದೀರಾ? Okay, does God enjoy when we suffer? ನಾವು
ಕಷ್ಟಗಳನ್ನು ಅನುಭವಿಸುವಾಗ, ನೋವುಗಳನ್ನು ಅನುಭವಿಸುವಾಗ ದೇವರು ಸಂತೋಷ ಪಡುತ್ತಾ ಇದ್ದೀರಾ? God, it clearly says in the Bible that God is not happy when we people go to hell. ಬೈಬಲಲ್ಲಿ ಸ್ಪಷ್ಟವಾಗಿ ನಾವು ಓದುತ್ತೇವೆ, ಯಾವನು ನರಕದಲ್ಲಿ ಹೋಗುವುದಕ್ಕೆ ದೇವರು ಇಷ್ಟಪಡುತ್ತಾ ಇಲ್ಲ, ದೇವರು ಅದು ಅಪೇಕ್ಷಿಸುತ್ತಾ ಇಲ್ಲ. God wants everyone to be saved. ಎಲ್ಲರೂ ನರಕದಿಂದ ಬಿಡುಗಡೆ ಹೊಂದಬೇಕೆಂದು, ರಕ್ಷಣೆ ಹೊಂದಬೇಕೆಂದು ದೇವರು ವಾಂಛಿಸುತ್ತಾನೆ. When Christ came to this world, Jesus Christ did not go and fight with Romans. ಯೇಸು ಕ್ರಿಸ್ತನು ನರಾವತಾರ ಎತ್ತಿ ಈ ಲೋಕಕ್ಕೆ ಬಂದಾಗ ಆತನು ರೋಮ ಜನರೊಟ್ಟಿಗೆ ಯುದ್ಧಕ್ಕಾಗಿ, ಕಾದಾಟಕ್ಕಾಗಿ ಹೋಗಲಿಲ್ಲ. Jesus Christ did not take his sword and did not go to Philistines to kill the Philistines. ಯೇಸು ಕ್ರಿಸ್ತನು ಒಂದು ಕತ್ತಿಯನ್ನು ಹಿರಿದು ಫಲಸ್ತೀನೊಟ್ಟಿಗೆ ಯುದ್ಧಕ್ಕಾಗಿ ಹೊರಡಲಿಲ್ಲ. He was speaking the message of love and peace. ಆತನು ಪ್ರೀತಿಯ, ಸಮಾಧಾನದ ಸಂದೇಶವನ್ನೇ ಸಾರುತ್ತಾ ಸಂಚರಿಸಿದನು. And through that, he want every family in this earth to be blessed. ಆದ ಕಾರಣ ಅದರ ನಿಮಿತ್ತವಾಗಿ ಎಲ್ಲಾ ಈ ಭೂಮಿಯಲ್ಲಿರುವ ಎಲ್ಲಾ ಕುಟುಂಬಗಳು, ಎಲ್ಲಾ ಫ್ಯಾಮಿಲಿಗಳು ಅವರು ರಕ್ಷಣೆ ಹೊಂದಬೇಕೆಂದು, ಸಮಾಧಾನ ಹೊಂದಬೇಕೆಂದು ಆತನು ಆಶಿಸಿದನು. Israel was kept as a channel of blessing to other people in the Old Testament. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ದೇವರು ಇಸ್ರಾಯೇಲ್ಯರು ಮುಖಾಂತರ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗಬೇಕೆಂಬುದಾಗಿ ಸಂಕಲ್ಪ ಮಾಡಿದನು. God selected Israel so that his son can come to this world and speak and spread messages about love and peace. ದೇವರು ಇಸ್ರಾಯೇಲ್ಯರನ್ನು ಆರಿಸಿಕೊಂಡು ಆ ಜನಾಂಗ ಮುಖಾಂತರವಾಗಿ ಯೇಸು ಕ್ರಿಸ್ತನು ಬಂತು ಇಡೀ ಲೋಕದ ಜನರಿಗೆ ಸಮಾಧಾನದ ಸಂದೇಶವನ್ನು, ಪ್ರೀತಿಯ ಸಂದೇಶವನ್ನು ಸಾರಬೇಕೆಂಬುದಾಗಿ ಆತನು ಸಂಕಲ್ಪ ಮಾಡಿದನು. Okay, why I am telling this message is, the moment you say that you are standing with Israel, you are supporting Israel, you are sending a notion that you are hating other people. ನೀವು ಇಸ್ರಾಯೇಲ್ಯರನ್ನು ಸಪೋರ್ಟ್ ಆಗಿ ಇರುತ್ತಾರೆಂದು ಹೇಳುವಾಗ ಒಂದು ನೀವು ಕೊಡುವ ಸಂದೇಶ ಏನೆಂದರೆ, ಇಸ್ರಾಯೇಲ್ಯರಲ್ಲದವರನ್ನು ನೀವು ಅವರನ್ನು ಹಗೆ ಮಾಡುತ್ತೆಂಬುದಾಗಿ ಸಂದೇಶವನ್ನು ಕೊಡ್ತಾ ಇದೆ. What happened? Okay, the message of Christ. ಈ ಯೇಸು ಕ್ರಿಸ್ತನ ಸಂದೇಶ ಏನೆಂದರೆ, ಈ ನೆಟ್ ಪ್ರಾಬ್ಲಮ್ ಕಾಣುತ್ತಾ ಇದೆ ಅಲ್ಲಿ. ಈ ನೆಟ್ ಕನೆಕ್ಷನ್ ಕರೆಕ್ಟ್ ಅಲ್ಲದಿದ್ರೆ ವಿಡಿಯೋ ಆಫ್ ಮಾಡಿ ಮಾತಾಡಿ. ಜವಾನ್, you can switch off the video. Okay, can you hear me now? Yeah, I can hear. Can you hear? Yeah, okay, you can hear. Okay, the message of cross is not the message of hate. ಸಿಲುಬೆಯ ಸಂದೇಶ ಎಂಬುದು ಹಾಗೆ ತನದ ಸಂದೇಶವಲ್ಲ. Jesus Christ asked us to love our enemies.
ನಮ್ಮ ವೈರಿಗಳನ್ನು ಪ್ರೀತಿಸಬೇಕೆಂದು ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಟ್ಟನು. That is the reason we are not picking up fights when the people fight with us. ಜನಗಳು ನಮ್ಮೊಟ್ಟಿಗೆ ಸಮಸ್ಯೆಗಳಿಗೆ ಕಾದಾಟಕ್ಕೆ ಬರುವಾಗ ನಾವು ಕಾದಾಡದೆ ಯುದ್ಧ ಮಾಡದೆ ಇರುವಂತದನ್ನ ಕಾರಣ ಯೇಸು ಕ್ರಿಸ್ತನು ಕಲ್ಪಿಸಿಕೊಟ್ಟಂದ ಆಜ್ಞಾಪಿಸಿದಂದ ಈ ಆಜ್ಞೆ. Okay, so the point is God doesn't want violence or wickedness or suffering to be in this world. ಈ ಲೋಕದಲ್ಲಿ ಹಿಂಸೆಗಳಿಗೆ ಕಷ್ಟಗಳನ್ನು ಕೊಡಲಿಕ್ಕೆ ಅದೇ ತರ ನೋವುಗಳನ್ನು ಉಂಟು ಮಾಡಲಿಕ್ಕೆ ನಮ್ಮ ದೇವರು ಕಾರಣಕರ್ತನಲ್ಲ. But it is true that God will use all these trials, problems, temptations for His glory, because our God is a God who can change curse in blessing. ಆದರೆ ಈ ಹಿಂಸೆಗಳು, ಯುದ್ಧಗಳು, ವೇದನೆಯ ಅನುಭವಗಳು ಅದು ಆಶೀರ್ವಾದವಾಗಿ ಮಾರ್ಪಡಿಸಲಿಕ್ಕೆ ನಮ್ಮ ದೇವರು ಶಕ್ತಿವಂತನಾಗಿದ್ದಾನೆ. ನಮ್ಮ ದೇವರು ಆಶೀರ್ವಾದವನ್ನು ತರುವಂತವನಾಗಿದ್ದಾನೆ. Okay, there is an evil force that is working against the believers, against the Christians, to stop being happy, to stop enjoying the goodness of this world. ಈ ಲೋಕದಲ್ಲಿರುವ ಸಂತೋಷಕ್ಕೆ, ಸಮಾಧಾನಕ್ಕೆ ಅಡ್ಡಿ ಮಾಡುವ ಒಂದು ಶಕ್ತಿ, ಒಂದು ಈವಿಲ್ ಫೋರ್ಸ್, ದುಷ್ಟ ಶಕ್ತಿ ಈ ಲೋಕದಲ್ಲಿ ವಿಶ್ವಾಸಿಗಳಿಗೆ ಎದುರಾಗಿ, ಕ್ರೈಸ್ತರಿಗೆ ಎದುರಾಗಿ ಅದು ವ್ಯಾಪರಿಸುತ್ತಾ ಇದೆ. All this suffering can be used for the glory of God. ಈ ಎಲ್ಲಾ ಕಷ್ಟಗಳು, ಎಲ್ಲಾ ಸಮಸ್ಯೆಗಳು ಅದು ದೇವರು ತನ್ನ ಮಹಿಮೆಗಾಗಿ ಮಾರ್ಪಡಿಸಿಕೊಳ್ಳಲಿಕ್ಕೆ ಶಕ್ತಿವಂತನಾಗಿದ್ದಾನೆ. Every tear is counted. ನಾವು ಸುರಿಸುವ ಎಲ್ಲಾ ಕಣ್ಣೀರುಗಳು ಅದು ದೇವರು ಲೆಕ್ಕ ಮಾಡಿದ್ದಾನೆ. Every pain is known by God. ಎಲ್ಲಾ ವೇದನೆಗಳು, ನಾವು ಸಹಿಸಿಕೊಳ್ಳುವ ಸಕಲ ವೇದನೆಗಳು ದೇವರ ಜ್ಞಾಪಕದಲ್ಲಿ ಇರ್ತದೆ. God knows our every worries. ನಮ್ಮ ಎಲ್ಲಾ ಆಗುಲ ಚಿಂತೆಗಳು, ಚಿಂತಾಭಾರಗಳು ದೇವರ ನೆನಪಿನಲ್ಲಿ ಇರ್ತದೆ. And our only hope is God. ನಮ್ಮ ಏಕ ನಿರೀಕ್ಷೆ ಎಂಬುದು ದೇವರಲ್ಲಿ ಮಾತ್ರ. And we have only can hope in this God because we have a God who is all-knowing, all-powerful being who can help us, who can save us. ನಮ್ಮ ಎಲ್ಲಾ ನಿರೀಕ್ಷೆಗಳು ಈ ದೇವರಲ್ಲಿ ಇಟ್ಟುಕೊಳ್ಳಬೇಕು. ಕಾರಣ ಏನೆಂದರೆ ಈ ದೇವರು ಸರ್ವ ಜ್ಞಾನಿಯಾದಂತ ದೇವರು, ಸರ್ವ ಶಕ್ತನಾದಂತ ದೇವರು, ಬದಲಾವಣೆ ಇಲ್ಲದ ಎಲ್ಲಾ ಕಾರ್ಯಗಳು ತಿಳುಕೊಳ್ಳುವ ದೇವರಾಗಿ ಇದ್ದಾನೆ. Okay, we have a invisible enemy and do not worry because we have a invisible God. ನಮಗೆ ಅದೃಶ್ಯನಾದಂತ ಒಬ್ಬ ವೈರಿ ಇದ್ದಾನೆ, ಅದರಿಂದ ಭಯಪಡಬೇಕಾಗಿಲ್ಲ. ಕಾರಣ ಏನೆಂದರೆ ನಮಗೆ ಅದೃಶ್ಯನಾದಂತ ದೇವರು ಇದ್ದಾನೆ. If God can protect Israel all these years, God can protect us who was bought with the blood of His Son, Lord Jesus Christ. ಈ ಅನೇಕ ಶತಮಾನಗಳ ಕಾಲ ದೇವರು ಇಸ್ರಾಯೇಲರನ್ನು ಕಾಯ್ದು ಸಂರಕ್ಷಿಸಲಿಕ್ಕೆ ಶಕ್ತಿವಂತನಾಗಿ ಇರುವುದಾದರೆ ಆತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟ ಆತನ ವಿಶ್ವಾಸಿಗಳನ್ನು ಸಂರಕ್ಷಿಸಲಿಕ್ಕೂ ಆತನು ಶಕ್ತಿವಂತನಾಗಿ ಇರ್ತಾನೆ. If God can raise a nation
nation back after 2000 years. Imagine what God can do with our lives. 2000 ವರ್ಷಗಳ ನಂತರ ಕೆಟ್ಟು ಹೋದಂತ ಒಂದು ದೇಶವನ್ನು ಆರಿ ಹೋದಂತ ಒಂದು ದೀಪವನ್ನು ಪುನಃ ಹತ್ತಿಸಲಿಕ್ಕೆ ಅಥವಾ ರಾಷ್ಟ್ರವನ್ನಾಗಿ ಆ ಇಸ್ರಾಯೇಲ್ಯರನ್ನು ದೇವರು ಕೂಡಿಸಲಿಕ್ಕೆ ಶಕ್ತಿವಂತನಾಗಿದ್ದರೆ ನಮ್ಮನ್ನು ಎಷ್ಟೋ ಹೆಚ್ಚಾಗಿ ಸಹಾಯಿಸಲಿಕ್ಕೆ ಆತನು ಶಕ್ತಿವಂತನಾಗಿದ್ದಾನೆ. If God can divide Red Sea for Israelites, what else God can do for us? How much more God can do for us? ಕೆಂಪು ಸಾಗರವನ್ನೇ ಇಸ್ರಾಯೇಲಿಗಾಗಿ ವಿಂಗಡಿಸಿ ಅವರನ್ನು ನಡೆಸಬಲ್ಲವನಾದ್ರೆ ನಮಗಾಗಿ ಎಷ್ಟೋ ಹೆಚ್ಚಾದ ಕಾರ್ಯಗಳು ಆತನು ನಡೆಸುವೆನು. 1,600 rockets were fired and none of them entered into the atmosphere of Israel. Only the broken pieces came inside. So if God can do that, or if God, with the help of God, they can do it, how much more we are safe in the hands of God. 1600 ಮಿಸೈಲ್ಗಳು ಬಂದದರಲ್ಲಿ ಯಾವುದು ಇಸ್ರಾಯೇಲ್ ದೇಶದಲ್ಲಿ ತಗಲದ ಹಾಗೆ ಅದನ್ನ ಬ್ರೋಕನ್ ಪೀಸಸ್ ಮಾತ್ರ ಅಲ್ಲಿ ಬಂದು ಬಿದ್ದವು. ಆ ರೀತಿಯಾಗಿ ಅವನನ್ನು ಸಂರಕ್ಷಿಸ ಶಕ್ತನಾಗಿದ್ದರೆ ನಮ್ಮನ್ನು ಎಷ್ಟೋ ಹೆಚ್ಚಾಗಿ ಅಧಿಕವಾಗಿ ಆತನು ಸಂರಕ್ಷಿಸುವನು. We limit our God. We limit the power of God, thinking that God cannot help me. ನಾವು ಚಿಂತೆ ಮಾಡಿ ನಮ್ಮ ದೇವರಿಗೆ ನಮ್ಮನ್ನು ಸಂರಕ್ಷಿಸಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನಾವು ಚಿಂತಿಸುತ್ತಾರೆ. ದೇವರ ಶಕ್ತಿಯನ್ನು ಲಿಮಿಟ್ ಮಾಡುವವರಾಗಿದ್ದಾರೆ. We put God like us. We think God is like us. ನಾವು ಯೋಚನೆ ಮಾಡುವಂಥದ್ದು ಏನೆಂದರೆ ಈ ದೇವರು ನಮ್ಮ ಹಾಗೆ ನಮ್ಮಲ್ಲಿ ಒಬ್ಬನ ಹಾಗೆ ಇರುತ್ತಾನೆ ಎಂಬುದಾಗಿ ನಾವು ಚಿಂತಿಸುತ್ತಾರೆ. You think that God is like all the other gods who doesn't hear, who doesn't see, who doesn't know anything. ಕಣ್ಣಿದ್ದರೂ ಕಾಣದ, ಕಿವಿದ್ದರೂ ಕೇಳದ, ಮೂಗಿದ್ದರೂ ಮೂಸದ ಇದರ ದೇವರುಗಳ ಹಾಗೆ ನಮ್ಮ ದೇವರು ಇರುತ್ತಾನೆ ಎಂಬುದಾಗಿ ಅನೇಕರು ಚಿಂತಿಸುತ್ತಾರೆ. This is not a God whom you think he is. He is more powerful. He is more all-knowing, and he is everywhere, and he is with us. ಆತನು ಸರ್ವ ವ್ಯಾಪಿಯಾಗಿದ್ದಾನೆ, ಎಲ್ಲವನ್ನು ತಿಳಿದುಕೊಳ್ಳುವವನಾಗಿದ್ದಾನೆ, ಸರ್ವಜ್ಞಾನಿಯಾಗಿದ್ದಾನೆ, ಒಂದೇ ಸಮಯದಲ್ಲಿ ಎಲ್ಲಾ ಕಡೆಯಲ್ಲಿಯೂ ವ್ಯಾಪರಿಸುವ ದೇವರಾಗಿದ್ದಾನೆ. ಆ ಶಕ್ತಿಯುಳ್ಳ ದೇವರೆಂಬುದ ಆ ಕಾರ್ಯವನ್ನು ನಾವು ನಮ್ಮ ನೆನಪಿಗೆ ತರಬೇಕು. In this Bible, in this campus where we are at, there are lot of people from the day it was started before 150 years. Lot of people tried to stop this work, but even today it is still standing. And it is not because of the watchman who sits at the night, or it's not because of the power of the people who are inside. It's just because the God who take care of it. ಇವರು ವಾಸಿಸುವ ಆ ಕಾಲೇಜ್ ಕ್ಯಾಂಪಸ್ ಅಲ್ಲಿ 150 ವರ್ಷದ ಹಿಂದೆ ಅದು ಪ್ರಾರಂಭಿಸಿದ ಮೊದಲುಗೊಂಡು ಅದು ನಿಲ್ಲಿಸಿ ಬಿಡಬೇಕೆಂದು, ಅದು ನಾಶ ಮಾಡಬೇಕೆಂದು ಅನೇಕರು ಯೋಜನೆ ಮಾಡುತ್ತಾರೆ. ಆದ್ರೆ ಅದು ಇದುವರೆಗೂ ಸಂರಕ್ಷಿಸಲ್ಪಟ್ಟದು ಆ ಗೇಟ್ ಅಲ್ಲಿ ವಾಚ್ಮ್ಯಾನ್ ಇರುವುದರಿಂದಲ್ಲ, ಅಲ್ಲಿ ಇರುವ ಆ ಜನರ ಶಕ್ತಿಯಿಂದಲ್ಲ, ಅದನ್ನು ಪ್ರಾರಂಭಿಸಿದ ದೇವರು ಸಹಾಯ ಮಾಡುತ್ತಾ ಇರುವುದರಿಂದ ಇದುವರೆಗೂ ಸೇವೆ ನಿಲ್ಲದೆ ಅದು ಮುಂದುವರಿಯುತ್ತಾ ಇದ್ದೇವೆ. Okay, we are not alive because of the vaccine. We are not alive because of the quality of our good doctors or our hospitals. We are alive just because of the grace of God. ನಾವು ಉಳಿದಿರುವಂತದ್ದು
ಒಳ್ಳೆ ಆಸ್ಪತ್ರೆಗಳು ಇರುವುದರಿಂದಲ್ಲ, ಒಳ್ಳೆ ಡಾಕ್ಟರ್ಗಳು ಇರುವುದರಿಂದಲ್ಲ. ನಾವು ಉಳಿದಿರುವಂತದ್ದು ನಮ್ಮ ದೇವರು ನಮಗಾಗಿ ಜೀವಿಸುತ್ತಾ ಇರುವುದರಿಂದ ನಾವು ಈಗ ಉಳಿದಿರುತ್ತದೆ. And this is the reason, because God is with us and we can face anything and everything when God is with us. ದೇವರು ನಮ್ಮ ಸಂಗಡ ಇದ್ದಾನೆ. ಆತನು ನಮ್ಮ ಸಂಗಡ ಇರುವುದರಿಂದ ಯಾವ ಸಮಸ್ಯೆಯು ನಾವು ಎದುರಿಸಬಹುದು, ಯಾವ ಕಷ್ಟಗಳನ್ನು ಸಹಿಸಿಕೊಳ್ಳಬಹುದು. With God we are the majority. ದೇವರು ನಮ್ಮ ಸಂಗಡ ಇದ್ದರೆ ನಾವು ಮೆಜಾರಿಟಿ ಆಗಿ ಇದ್ದಾರೆ. See, 21 Arab nations and only one tiny piece of land. 21 ಅರಬ್ಬಿ ದೇಶಗಳು, ಅದನ್ನ ಮಧ್ಯದಲ್ಲಿ ಒಂದು ಹಣಿಯೋಬಾದಿಯಲ್ಲಿ ಒಂದು ಸಣ್ಣ ದೇಶ ಇಸ್ರಾಯೇಲ್. By the amount of the weapons and amount of the people, you know who is bigger, but not a insect, not a bee can come inside. ಈ ಎಲ್ಲಾ ಜನಾಂಗಗಳ ಆಯುಧಗಳನ್ನು ಲೆಕ್ಕಿಸುವಾಗ, ಅವರ ಜನರ ಶಕ್ತಿಗಳನ್ನು, ಸೋಲ್ಜರ್ಸ್ನ ಶಕ್ತಿಯನ್ನು ಲೆಕ್ಕಿಸುವಾಗ, ತಾರತಮ್ಯ ಮಾಡುವಾಗ ಈ ಇಸ್ರಾಯೇಲ್ಯರು ಏನು ಅಲ್ಲ. ಆದ್ರೆ ಇಸ್ರಾಯೇಲ್ಯರ ಆ ಎಲ್ಲೆಯನ್ನು ಮೀರಿ ಒಂದು ಪ್ರಾಣಿಗಾದ್ರೂ ಒಳ ಹೊಕ್ಕಲು ಆಗುವುದಿಲ್ಲ. Because it is the holy city of God. ಕಾರಣ ಏನಂದ್ರೆ ಅದು ದೇವರ ಪವಿತ್ರ ನಗರವಾಗಿದೆ. It is the place where the Son of God is going to come back. ದೈವ ಪುತ್ರನು ಇನ್ನೊಮ್ಮೆ ಬರಲಿಕ್ಕೆ ಸಿದ್ಧವಾಗುತ್ತಾ ಇರುವ ನಗರಿಯಾಗಿದೆ ಯೆರೂಸಲೇಮ್ ನಗರಿ. It is the place where he is going to rule for 1,000 years. ಆ ಸ್ಥಳದಲ್ಲಿ, ಆ ನಗರದಲ್ಲಿ ಸಿಂಹಾಸನ ಆರೂಢನಾಗಿ ಆತನು 1000 ವರ್ಷಗಳು ಆಳಲಿಕ್ಕೆ ಹೋಗುತ್ತಾನೆ. How much care, how much thinking will God do when he knows that he has some work left on that place? ಆ ಸ್ಥಳದಲ್ಲಿ ಇನ್ನು ಕೆಲವು ಕೆಲಸಗಳು ಉಳಿದಿರುತ್ತದೆ ಎಂಬುದಾಗಿ ಕರ್ತನು ಯೋಚನೆ ಮಾಡುವಾಗ ಎಂದಾ ಹೆಚ್ಚಾಗಿ ಆತನು ಆ ಸ್ಥಳವನ್ನು ಸಂರಕ್ಷಿಸುವನು. So if we are alive today, we have a purpose. ನಾವು ಇವತ್ತು ಜೀವನದೊಂದಿರುವುದಕ್ಕೆ ದೇವರಿಗೆ ಒಂದು ಉದ್ದೇಶವಿದೆ. If we are alive, it means that God has some work to do through us. ನಾವು ಇಲ್ಲಿ ಉಳಿದಿರುವ ದಿನ ಆ ಕಾರಣ ಏನೆಂದರೆ ನಮ್ಮ ಮುಖಾಂತರ ಇನ್ನು ಪೂರೈಸಬೇಕಾದ ಕೆಲವು ಕೆಲಸಗಳು ಅದು ಬ್ಯಾಲೆನ್ಸ್ ಆಗಿದೆ, ಉಳಿದಿರುತ್ತದೆ. Let us help the people who are in really need. ನಾವು ಅಗತ್ಯಗಳಲ್ಲಿ ಇರುವವರನ್ನು ಸಹಾಯಿಸಬೇಕೆಂಬುದಾಗಿ ದೇವರು ಅಪೇಕ್ಷಿಸುತ್ತಾರೆ. Because that is what God wants us to do in this time of trouble. ಈ ಕಷ್ಟ ಸಮಯದಲ್ಲಿ ಕೆಲವು ಕಾರ್ಯಗಳು ನಮ್ಮ ಮುಖಾಂತರ ಮಾಡಿಸಬೇಕೆಂದು ದೇವರು ಸಂಕಲ್ಪ ಮಾಡುತ್ತಾನೆ. It is the time to help others. ಇದು ಇದರನ್ನು ಸಹಾಯಿಸಲಿಕ್ಕೆ ತಕ್ಕ ಸಮಯವಾಗಿ ಇರುತ್ತದೆ. Without coming out of your home, there are ways now. With the help of the technology, you can help people in need. ಮನೆ ಹೊರಗೆ ಬಾರದೆ ಮನೆಯೊಳಗೆ ಇದ್ದುಕೊಂಡು ಅನೇಕರನ್ನು ಸಹಾಯಿಸಲಿಕ್ಕೆ ತಕ್ಕ ಆ ಟೆಕ್ನಾಲಜಿ ದೇವರು ಈಗ ರೋಗದಲ್ಲಿ ಸೃಷ್ಟಿ ಮಾಡಿದ್ದಾನೆ. You came with nothing and you will go with nothing. ಏನು ಇಲ್ಲದವರಾಗಿ ಈ ಲೋಕಕ್ಕೆ ನಾವು ಬಂದರು, ಏನು ತಕ್ಕೊಂಡು ಹೋಗದೆ ಇಲ್ಲಿಂದ ಬರಿಗೈಯಾಗಿ ನಾವು ಹೋಗಬೇಕು. And you are going to stand before the presence of God one day. ಒಂದು ದಿನ ನಾವೆಲ್ಲರೂ ಆತನ ಸಿಂಹಾಸನದ ಮುಂದೆ ನ್ಯಾಯ ತೀರ್ಪಿಗಾಗಿ ನಿಲ್ಲಬೇಕಾಗುವರು.
and every knee will be bowed. He's an Israelite, whether he is a Palestine, every knee will be bowed before the Lord Jesus Christ. എല്ലാ ಮೊಣಕಾಲುಗಳು ಆತನ ಮುಂದೆ ಅಡ್ಡ ಬೀಳುವೆವು. ಇಸ್ರಾಯೇಲ್ಯರಾದರೂ ಇಸ್ರಾಯೇಲ್ಯರല്ലാದವರಾದರೂ ಎಲ್ಲರೂ ಆತನ ಮುಂದೆ ಮೊಣಕಾಲು ಊರಿ ಆತನನ್ನು ಅಂಗೀಕರಿಸಬೇಕಾಗುತ್ತದೆ. And before you go from this world, I want to share the gospel with you. I want to tell you that you have to believe in the name of the Lord Jesus Christ to be saved. ಈ ಲೋಕದಿಂದ ನೀವು ಗತಿಸಿ ಹೋಗುವುದಿನ ಮುಂಚಿತವಾಗಿ ಒಂದು ಕಾರ್ಯವನ್ನು ನಿಮ್ಮ ಗಮನಕ್ಕೆ ತರಬೇಕೆಂದು ನಾನು ಆಶಿಸುತ್ತಾ ಇದೆ. ಅದೇನೆಂದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ರಕ್ಷಣೆ ಉಂಟು, ಪಾಪಕ್ಷಮೆ ಉಂಟು, ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಉಂಟು ಎಂಬುದಾಗಿ ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. Only God can forgive the sins. ದೇವರೊಬ್ಬನೇ ಹೊರತು ಪಾಪಗಳನ್ನು ಮನ್ನಿಸಲಿಕ್ಕೆ ಬೇರೆ ಯಾರಿಂತಲೂ ಆಗುವುದಿಲ್ಲ. ಆತನೊಬ್ಬನೇ ಪಾಪಕ್ಷಮ ಕೊಡುವವನಾಗಿದ್ದಾನೆ. Jesus Christ died on the cross for you and for me. ಯೇಸು ಕ್ರಿಸ್ತನು ಸಿಲುಬೆಯಲ್ಲಿ ನಿನಗಾಗಿ ನನಗಾಗಿ ಪ್ರಾಣಪಟ್ಟನು. And he wants us to repent of our sins. ನಮ್ಮ ಪಾಪಗಳಿಂದ ನಾವು ಮನ ತಿರುಗಬೇಕೆಂಬುದಾಗಿ, ನಾವು ಮಾನಸಾಂತರ ಹೊಂದಬೇಕೆಂಬುದಾಗಿ ಆತನು ಆಶಿಸುತ್ತಾನೆ. And God wants you to be his child. ನೀವು ಆತನ ಮಗನಾಗಿ ಆತನ ಮಗಳಾಗಿ ಮಾರ್ಪಡಬೇಕೆಂದು ದೇವರು ಅಪೇಕ್ಷಿಸುತ್ತಾನೆ. And God wants to dwell with you. God wants to abide with you. ನಿನ್ನ ಜೊತೆ ನಿನ್ನಲ್ಲಿ ವಾಸ ಮಾಡಲಿಕ್ಕೆ ದೇವರು ಇಷ್ಟಪಡುತ್ತಾನೆ. God wants to take you to his home. ನಿನ್ನನ್ನು ಆತನ ಆ ಮನೆಗೆ ಪರಲೋಕಕ್ಕೆ ಕರೆತರಬೇಕೆಂದು ಆತನು ಇಷ್ಟಪಡುತ್ತಾನೆ. And God is ready to receive you. There is no sin that God cannot forgive. ನಿನ್ನನ್ನು ಅಲ್ಲಿ ಕರೆತರಬೇಕೆಂದು ಆತನು ಸಿದ್ಧನಾಗಿ ಇರ್ತಾನೆ. ದೇವರಿಗೆ ಕ್ಷಮಿಸಲಾರದ ಯಾವ ಪಾಪಗಳು ಇಲ್ಲ. Okay, so I insist you that you speak with us after this message. ಈ ಪ್ರಸಂಗದ ಅನಂತರ ನೀವು ನನ್ನ ಜೊತೆ ಮಾತನಾಡಬೇಕೆಂದು ನಾನು ಆಶಿಸುತ್ತಾ ಇದೆ. This is the only beautiful decision that you can take while you are alive. ನೀವು ಜೀವನದಲ್ಲಿರುವಾಗ ತೆಗೆಯಲಾಗುವ ಬಹಳ ಉತ್ತಮವಾದ ನಿರ್ಧಾರ ಆಗಿದೆ ಈ ಯೇಸುಕ್ರಿಸ್ತನನ್ನು ಸ್ವೀಕರಿಸಿ ರಕ್ಷಣೆ ಹೊಂದಬೇಕೆಂಬುದು. God doesn't want you to go to hell. ನೀನು ನರಕದಲ್ಲಿ ಬೀಳಬೇಕೆಂಬುದಾಗಿ ದೇವರು ಎಂದಿಗೂ ಅಪೇಕ್ಷಿಸುತ್ತಾ ಇಲ್ಲ. God doesn't want you to suffer in the hellfire. ಆ ನಿತ್ಯ ನರಕ ಅಗ್ನಿಯಲ್ಲಿ ನೀನು ಕಷ್ಟಗಳನ್ನು ಅನುಭವಿಸಬೇಕೆಂಬುದಾಗಿ ದೇವರು ಎಂದಿಗೂ ಬಯಸುತ್ತಾ ಇಲ್ಲ. God loves you. ದೇವರು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. If you ask what is the proof, ಅದರ ಗುರುತು ಏನೆಂಬುದಾಗಿ ನೀವು ಕೇಳುವುದಾದರೆ, he already died for you 2000 years back. 2000 ವರ್ಷಗಳ ಹಿಂದೆ ನಿನಗಾಗಿ ಆತನು ಸಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ. He was buried and he rose again and he is sitting at the right hand of our Father. ಆತನು ಸತ್ತನು, ಹೂಣಲ್ಪಟ್ಟನು, ಮೂರನೇ ದಿನ ಆತನು ಮೃತ್ಯುಂಜಯನಾಗಿ ಎದ್ದು ಬಂದನು, ಪರಲೋಕಕ್ಕೇರಿ ಹೋಗಿ ತಂದೆ ಬಲಗಡೆಯಲ್ಲಿ ಆತನು ಆಸನಾರೂಢನಾಗಿದ್ದಾನೆ. And if you believe in him, if you trust in him, ನೀವು ಆತನಲ್ಲಿ ನಂಬಿಕೆ ಇಟ್ಟರೆ, ಆಶ್ರಯಿಸಿದರೆ, your sins will be forgiven. ನಿಮ್ಮ ಪಾಪಗಳು ಕ್ಷಮಿಸಲ್ಪಡುವವು. You will receive
the Lord Jesus Christ as your personal Savior, and that is a joy that you are going to enjoy. ಯೇಸು ಕ್ರಿಸ್ತನನ್ನು ನಿನ್ನ ರಕ್ಷಕನನ್ನಾಗಿ ನೀವು ಸ್ವೀಕರಿಸುವಾಗ ಅದಕ್ಕಿಂತಲೂ ಹೆಚ್ಚಾದ ಸಂತೋಷವು ಹೇಳಲಿಕ್ಕೆ ಇಲ್ಲ. There is no solution better than this for the violence, for the problem. ನಡೆಯುತ್ತಾ ಇರುವ ಈ ಸಮಸ್ಯೆಗಳಿಗೆ ಇದಕ್ಕಿಂತಲೂ ಒಳ್ಳೆಯದಾದ ಹೆಚ್ಚಾದ ಒಂದು ನಿವಾರಣೆ ಇಲ್ಲ ಯೇಸು ಕ್ರಿಸ್ತನನ್ನು ಸ್ವೀಕರಿಸುವುದನ್ನ ಹೊರತು. Hello, can you hear me? And now we can hear. So, this is the problem, is because this news, Satan doesn't want you to hear this good news. ಈ ಒಳ್ಳೆ ಸಮಾಚಾರ ನೀನು ಹೇಳಬೇಕೆಂದು ಸೈತಾನನು ಇಷ್ಟಪಡುತ್ತಾ ಇಲ್ಲ, ಅದರಿಂದ ಈ ಸಮಸ್ಯೆಗಳು ಉಂಟಾಗುತ್ತದೆ. God doesn't want you to understand this. The devil doesn't want you to understand this. ಇದು ಅರ್ಥ ಮಾಡಿಕೊಳ್ಳಬೇಕೆಂದು ಸೈತಾನನು ಇಷ್ಟಪಡುತ್ತಾ ಇಲ್ಲ. For the believers, Satan doesn't want you to pray. Satan doesn't want you to read Bible. ನೀವು ವಾಕ್ಯ ಓದಬೇಕೆಂದು ಸೈತಾನನು ಅಪೇಕ್ಷಿಸುತ್ತಾ ಇಲ್ಲ, ಇಷ್ಟಪಡುತ್ತಾ ಇಲ್ಲ. ನೀನು ಪ್ರಾರ್ಥನೆ ಮಾಡುವುದು ಸೈತಾನನಿಗೆ ತಾಲ್ಪರ್ಯವಿಲ್ಲ. You stop doing cigarettes. The Satan doesn't like it. ನೀನು ಬೀಡಿ ಸೇದುವಂತದ್ದು ನಿಲ್ಲಿಸಿ ಬಿಡಬೇಕೆಂದು ಸೈತಾನನು ಇಷ್ಟಪಡುತ್ತಾ ಇಲ್ಲ. Satan doesn't like you not visiting the bar. ನೀನು ಮದ್ಯ ಶಾಪ್ಗಳನ್ನು ಅಲ್ಲಿ ಟೋಡಿ ಶಾಪಲ್ಲಿ ಹೋಗುವುದು ನಿಲ್ಲಿಸಿ ಬಿಡಬೇಕೆಂಬುದಾಗಿ ಸೈತಾನನು ಇಷ್ಟಪಡ್ತಾ ಇಲ್ಲ. He wants you to continue to go. ಅದರಲ್ಲಿ ನಿರಂತರವಾಗಿ ನೀನು ಹೋಗಬೇಕೆಂಬುದಾಗಿ ಸೈತಾನನು ಇಷ್ಟಪಡುತ್ತಾನೆ. He wants your family to be broken. ನಿಮ್ಮ ಕುಟುಂಬವು ಶಿಥಿಲವಾಗಬೇಕೆಂದು ಸೈತಾನನು ಬಯಸುತ್ತಾನೆ. He wants you to suffer. ನೀನು ಕಷ್ಟಪಡಬೇಕೆಂಬುದಾಗಿ ಸೈತಾನನು ಬಯಸುತ್ತಾನೆ. He wants you to continue living as the way you are living. ನೀವು ಈಗ ಜೀವಿಸುವ ಅದೇ ರೀತಿಯಲ್ಲಿ ಮನ ತಿರುಗದೆ ಮುಂದುವರಿಯಬೇಕೆಂಬುದಾಗಿ ಸೈತಾನನು ಇಷ್ಟಪಡುತ್ತಾನೆ. He wants you to continue to use or waste your time by using mobile. ನೀವು ಕಂಟಿನ್ಯೂ ಆಗಿ ಮೊಬೈಲ್ ಯೂಸ್ ಮಾಡಿ ಉಪಯೋಗಿಸಿ ನಿಮ್ಮ ಸಮಯವನ್ನು ಅದು ಸುಮ್ಮನೆ ಕಳೆಯಬೇಕೆಂಬುದಾಗಿ ಸೈತಾನನು ಇಷ್ಟಪಡುತ್ತಾನೆ. Satan wants you to continue to change, keep on scrolling through the YouTube videos. ನೀನು ಯೂಟ್ಯೂಬ್ ವಿಡಿಯೋಸ್ ಒಂದನ್ನು ಹೊರತು ಇನ್ನೊಂದಾಗಿ ಕಂಟಿನ್ಯೂ ಆಗಿ ಅದನ್ನು ನೋಡಬೇಕೆಂಬುದಾಗಿ ಸೈತಾನನು ಇಷ್ಟಪಡುತ್ತಾನೆ. God wants you to be happy. ದೇವರು ನೀನು ನಿಜವಾದ ಸಂತೋಷವುಳ್ಳವನಾಗಿರಬೇಕೆಂದು ಕೋರುತ್ತಾನೆ. Whom are you going to go with? Are you going to go or accept the side of Satan, or are you going to come to God for forgiveness, for joy? ಯಾರ ಸಂಗಡ ಇರಬೇಕೆಂದು ನೀನು ಆಶಿಸುತ್ತೀರಿ? ದೇವರ ಸಂಗಡ ಇರಬೇಕೆಂಬುದಾಗಿ ಅಥವಾ ಸೈತಾನನ ಜೊತೆ ಹೋಗಬೇಕೆಂಬುದಾಗಿ ಯಾರ ಸಂಗಡ ಹೋಗಬೇಕೆಂಬುದಾಗಿ ನೀನು ಆಶಿಸುತ್ತೀರಾ? After you die, you are going to go to God. You are going to stand before Him, and you have to answer for it. ಈ ಲೋಕ ಜೀವಿತವನ್ನು ಬಿಟ್ಟ ನಂತರ ದೇವರ ಮುಂದೆ ನಿಲ್ಲಬೇಕಾಗುವರು. ಅಲ್ಲಿ ದೇವರ ಮುಂದೆ ಲೆಕ್ಕ ಒಪ್ಪಿಸಬೇಕಾಗುತ್ತದೆ. Every day you pass by,
you are getting one more day closer to your death. ಒಂದೊಂದು ದಿನ ನೀವು ನಿನ್ನ ಆ ಮರಣದ ದಿನಕ್ಕೆ ಒಂದೊಂದು ಹೆಜ್ಜೆ ಇಟ್ಟು ಸಮೀಪಿಸುತ್ತಾ ಇದೆ. Every second you are getting closer to your death. ನಿಮ್ಮ ಮರಣಕ್ಕೆ ನೀವು ಒಂದೊಂದು ನಿಮಿಷಗಳು ಹತ್ತಿರ ಬರುತ್ತಾ ಇದೆ. It is the time to take a decision. Are you going to live for God, or are you going to live for this world and the pleasures of this world and devil? ಆದ್ರಿಂದ ಒಂದು ನಿರ್ಧಾರ ತಕ್ಕೊಳ್ಳಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ನೀನು ದೇವರ ಜೊತೆ ಇರಬೇಕೆಂಬುದಾಗಿ ಆಶಿಸುತ್ತೀರಾ, ಅಥವಾ ಈ ಲೋಕ ಮೋಹಗಳಿಗೆ ಅನುಸಾರವಾಗಿ ಸೈತಾನನ ಇಚ್ಛೆಗಳನ್ನು ಪೂರೈಸುತ್ತಾ ಜೀವಿಸಬೇಕೆಂಬುದಾಗಿ ನೀನು ಆಶಿಸುತ್ತೀರಾ? This world cannot give you happiness, cannot give you peace, cannot give you the joy. Only God can give you the full satisfaction for a human soul. ಈ ಲೋಕದಿಂದ ನಿಮಗೆ ಸಮಾಧಾನ ಸಿಕ್ಕುವುದಿಲ್ಲ, ಸಂತೋಷ ಸಿಕ್ಕುವುದಿಲ್ಲ, ಸಂತೃಪ್ತಿ ದೊರಕುವುದಿಲ್ಲ. ಆದರೆ ಇದೆಲ್ಲ ನಿನಗೆ ಉಚಿತವಾಗಿ ಕೊಡಲು ದೇವರು ಸನ್ನದ್ಧನಾಗಿ ತಯಾರಾಗಿ ಇರ್ತಾನೆ. This evening, come to the presence of God. ಈ ಸಂಜಾನೆ ಸಮಯದಲ್ಲಿ ಕರ್ತನ ಸಮಕ್ಷದಲ್ಲಿ ಬನ್ನಿರಿ. Spend time with God. ಆತನ ಮುಂದೆ ನಿಮ್ಮನ್ನೇ ತಗ್ಗಿಸಿಕೊಳ್ಳಿರಿ. Receive the Lord Jesus Christ as your personal savior. ಯೇಸು ಕ್ರಿಸ್ತನನ್ನು ನಿನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳಿರಿ. Try and taste and see how good, how beautiful is our God. ನಮ್ಮ ದೇವರು ಎಷ್ಟೋ ಒಳ್ಳೆಯವನೆಂದು ರುಚಿ ನೋಡಿ ತಿಳಿದುಕೊಳ್ಳಿರಿ. He is the faithful God. He proved to be faithful. If you look at the history of Israel, he has been faithful. ನಂಬಿಗಸ್ತ ದೇವರು ಎಂಬುದನ್ನ ಗುರುತು ಇಸ್ರಾಯೇಲ್ಯರನ್ನು ನೋಡಿ ನಮಗೆ ಅರ್ಥ ಮಾಡಿಕೊಳ್ಳಬಹುದು. ಎಂದ ನಂಬಿಗಸ್ತದಿಂದ ಆತನು ಅವರನ್ನು ನಡೆಸಿಕೊಂಡು ಬಂದಿದ್ದಾನೆ. Your friends may leave you, your family may leave you, your wife may leave you, but God remains to be faithful. ನಿಮ್ಮ ಗೆಳೆಯನು ನಿಮ್ಮನ್ನು ಬಿಟ್ಟು ಹೋಗಾನು, ನಿಮ್ಮ ಹೆಂಡತಿ ಬಿಟ್ಟು ಹೋಗಾನು, ನಿಮ್ಮ ಸ್ನೇಹಿತರು ನಿಮ್ಮನ್ನು ಅಗಲಿ ಹೋದಾರು, ಆದರೆ ಎಂದಿಗೂ ನಿಮ್ಮನ್ನು ಕೈ ಬಿಡದೆ ತೊರೆಯದೆ ಆತನು ನಿನ್ನ ಸಂಗಡ ಇದ್ದಾನೆ. So give value to this eternal relationship. Don't give value to the earthly relationship. ಅದರಿಂದ ಶಾಶ್ವತವಾದ ಈ ಪ್ರೀತಿ ಸಂಬಂಧಕ್ಕೆ ನೀನು ಬೆಲೆ ಕೊಡಿರಿ. ಈ ತಾತ್ಕಾಲಿಕವಾದಂತ ಈ ಭೂಮಿ ಸಂಬಂಧವಾದಂತ ಆ ಸಂಬಂಧಗಳಿಗೆ ಬೆಲೆ ಕೊಡದೆ ದೇವರೊಟ್ಟಿಗೆ ಶಾಶ್ವತವಾದ ಆ ಒಡಂಬಡಿಕೆಯನ್ನು ಮಾಡಿಕೊಂಡು ಆ ಸಂಬಂಧಕ್ಕೆ ಬೆಲೆ ಕೊಟ್ಟು ಆತನನ್ನು ಸ್ವೀಕರಿಸಿರಿ. God help us. ದೇವರು ಅದಕ್ಕಾಗಿ ನಮ್ಮೆಲ್ಲರನ್ನು ಸಹಾಯ ಮಾಡಲಿ. Because only God can help us. ದೇವರೊಬ್ಬನೇ ಹೊರತು ನಮ್ಮನ್ನು ಸಹಾಯಿಸಲು ಬೇರೆ ಯಾರು ಶಕ್ತರಲ್ಲ. His name alone be glorified. ಆತನ ನಾಮಕ್ಕೆ ಮಾತ್ರ ಯಾವಾಗಲೂ ಮಹಿಮೆ ಉಂಟಾಗಲಿ. ಆಮೆನ್. ದೇವರು ಕೊಟ್ಟಂತ ವಚನಗಳಿಗಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಇವತ್ತು ಅಟೆಂಡ್ ಮಾಡಿದ ಎಲ್ಲರಿಗೂ ಯೇಸು ಕರ್ತನು ಹೇರಳವಾದ ಆಶೀರ್ವಾದಗಳನ್ನು ದಯಪಾಲಿಸಲಿ. ಇವತ್ತು ವಾಕ್ಯ ಸಾರಿದ ಜವಾನಿಗಾಗಿಯೂ ಅವನಿಗಾಗಿ ಪ್ರಾರ್ಥನೆ ಮಾಡೋಣ. ಅವನನ್ನು ಕೂಡ ದೇವರು ಆ ದೇಶದಲ್ಲಿ ಸಂರಕ್ಷಿಸಲಿ. ಸಮಸ್ಯೆಗಳು ತೊಂದರೆಗಳು ಎಲ್ಲ ಇದ್ದಾಗ್ಯೂ ಈ ದಿನಮಾನಗಳಲ್ಲಿ ಬೇರೆ ಸ್ಟಾಫ್ಗಳೇನು ಅಲ್ಲಿ ಇಲ್ಲ. ಅಲ್ಲಿ ಅವರು ಒಬ್ಬಂಡಿಗರಾಗಿರುವಾಗ ಎಲ್ಲ ಕೇಡು ಗಂಡಾಂತರಗಳಿಂದ ಕರ್ತನು ಅವರನ್ನು ಕಾಯ್ದು ಕಾಪಾಡಲಿ. ನಮ್ಮ ದೇವರು ನಂಬಿಗಸ್ತನಾದಂತ ದೇವರು. ಆತನು ಮಾಡಿದ ವಾಗ್ದಾನಗಳು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಆತನು ನಮ್ಮೆಲ್ಲರನ್ನು ಪ್ರೀತಿ ಮಾಡುತ್ತಾನೆ. ಯಾರು ನಶಿಸಿ ನರಕದಲ್ಲಿ ಬೀಳಬೇಕೆಂದು ಆತನು ಇಷ್ಟಪಡುತ್ತಾ ಇಲ್ಲ. ಆದ್ರಿಂದ ಆತನು ಮನುಷ್ಯ ರೂಪವನ್ನು ತಾಳಿಕೊಂಡು ಬಂದು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ನಮ್ಮ ಪಾಪಗಳಿಗೆ ನಿವಾರಣೆ ಉಂಟು ಮಾಡಿದ್ದಾನೆ. ಆತನ ಹೆಸರಿನಲ್ಲಿ ಪಾಪ ಕ್ಷಮೆ, ಆತನ ಹೆಸರಿನಲ್ಲಿ ಪರಲೋಕ ಭಾಗ್ಯ,
ಆತನೇ ತಂದೆಯಾದ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾಗಿ ಇದ್ದಾನೆ. ಆ ಏಕಸ್ಥನು ಆತನು ನಮ್ಮನ್ನು ಕರೆಯುತ್ತಾನೆ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಮ್ಮ ಕರ್ತನು ನಮ್ಮನ್ನು ಆಹ್ವಾನಿಸುತ್ತಾನೆ ಆತನ ಬಳಿಗೆ. ಲೋಕದಲ್ಲಿ ಯಾರು ಅದು ಹೇಳಲಿಲ್ಲ. ಆತನೊಬ್ಬನೇ ಹೊರತು ಯಾರು ಕರೆದಿದ್ದಾರೆ, ನನ್ನ ಬಳಿಗೆ ಬನ್ನಿರಿ, ವಿಶ್ರಾಂತಿ ಕೊಡುವೆನು ಎಂಬುದಾಗಿ. ಆತನು ನಮ್ಮ ಪಾಪಗಳನ್ನು ಕ್ಷಮಿಸಲಿಕ್ಕೆ ಸನ್ನದ್ಧನಾಗಿದ್ದಾನೆ. ಆತನಿಗೆ ಕ್ಷಮಿಸಲಾರದ ಯಾವ ಪಾಪಗಳು ಇಲ್ಲ ಎಂಬುದಾಗಿ ನಾವು ಈಗ ಯೋಚನೆ ಮಾಡಿದ. ಕರ್ತನು ಇಸ್ರಾಯೇಲರನ್ನು ಪರಾಂಪರಿಸಿದುವರೆಗೂ ನಿಲ್ಲಿಸಿದ. 2000 ವರ್ಷಗಳ ಹಿಂದೆ ಎಲ್ಲಾ ನಷ್ಟಪಟ್ಟಂತ ಒಂದು ಜನಾಂಗ. ಆದ್ರೆ ಈಗ ಆ ಜನಾಂಗಕ್ಕೆ ಒಂದು ದೇಶವನ್ನು ದೇವರು ಕೊಟ್ಟ, ಅವರನ್ನು ಸಂರಕ್ಷಿಸಿದ. ಅವರ ಲೋಕದಲ್ಲಿ ಆಶ್ಚರ್ಯ ಜನಾಂಗವಾಗಿ ಈಗಲೂ ನೆಲೆಯಾಗಿರ್ತಾ ಇದೆ. ಅದೇ ದೇವರು ನಮ್ಮನ್ನು ಕೂಡ ಸಹಾಯ ಮಾಡುವನಾಗಿದ್ದಾನೆ. ಆತನಲ್ಲಿ ನಾವು ನಂಬಿಕೆ ಇಟ್ಟು ಮುಂದುವರಿಯೋಣ. ನಮ್ಮ ಮರಣದ ಸಮಯವು ನಮಗೆ ಗೊತ್ತಿಲ್ಲ. ಕೊರೋನಾ ಎಂಬ ಆ ಮಹಾವ್ಯಾಧಿ ಅದು ವ್ಯಾಪರಿಸುತ್ತಾ ಇದೆ. ಅದರ ಹಿಡಿತದಲ್ಲಿ ಅನೇಕರು ತೀರಿ ಹೋಗುತ್ತಾ ಇದೆ. ಅದನ್ನು ಮುಂಚಿತವಾಗಿ ನಮ್ಮನ್ನು ಅದು ತಗಲುವುದನ್ನು ಮುಂಚಿತವಾಗಿ ನಾವು ಯೇಸು ಕರ್ತನನ್ನು ಸ್ವೀಕರಿಸಿ ನಮ್ಮ ರಕ್ಷಣೆಯನ್ನು ಅದು ಭದ್ರಪಡಿಸಿಕೊಳ್ಳೋಣ. ಅದು ಮಾತ್ರವಲ್ಲ, ಕರ್ತನ ಬರವಣೆಯು ಆಸನ್ನವಾಗಿ ಇರುತ್ತದೆ. ಯಾವ ಸಮಯದಲ್ಲಿ, ಯಾವ ದಿನದಲ್ಲಿ ಆದರೂ, ಗಳಿಗೆಯಲ್ಲಿ ಆದರೂ ಕರ್ತನು ಬರನು. ಆತನು ಬರುವಾಗ ಆತನ ಜೊತೆ ನಾವು ಒಯ್ಯಲ್ಪಡುತ್ತೀರಾ? ನಾವು ಚಿಂತೆ ಮಾಡಬೇಕು. ಈ ಲೋಕದಲ್ಲಿ ನಮ್ಮ ಬದುಕು ಸ್ವಲ್ಪ ಕಾಲ, ಆದ್ರೆ ಶಾಶ್ವತವಾದ ಒಂದು ಬದುಕು ಕರ್ತನು ವಾಗ್ದಾನ ಮಾಡಿದ್ದಾನೆ. ಅಲ್ಲಿ ನಾವು ಹಿಂಸೆಗಳಿಲ್ಲದ, ರೋಗ ದುಃಖಾದಿಗಳಿಲ್ಲದ, ಕಷ್ಟ ಪ್ರಯಾಸಗಳಿಲ್ಲದ ಒಂದು ರಾಜ್ಯದಲ್ಲಿ ಶಾಶ್ವತ ಕಾಲ ನಾವು ಬಾಳುವೆವು. ಕರ್ತನು ವಾಗ್ದಾನ ಕೊಟ್ಟಿದ್ದಾನೆ. ದೇವರ ವಚನ ಸತ್ಯವಾಗಿದೆ, ನಿಜವಾಗಿದೆ. ಅದರಿಂದ ಆತನಲ್ಲಿ ನಾವು ಆಶ್ರಯಿಸಿ ಜೀವಿತವನ್ನು ಆತನಿಗೆ ಸಮರ್ಪಿಸಿಕೊಟ್ಟು ನಾವು ಜೀವಿಸೋಣ. ಕರ್ತನ ಅದಕ್ಕಾಗಿ ನಮ್ಮೆಲ್ಲರನ್ನು ಸಹಾಯಿಸಲಿ. ಇವತ್ತು ಅಟೆಂಡ್ ಮಾಡಿದ ಎಲ್ಲರಿಗೂ ಯೇಸು ಕರ್ತನ ಹೆಸರಿನಲ್ಲಿ ನಮ್ಮ ವಂದನೆಗಳನ್ನು, ಕೃತಜ್ಞತೆಗಳನ್ನು ನಾವು ಸಲ್ಲಿಸುವಂತರಾಗಿದ್ದೇವೆ. ದೇವರು ನಿಮ್ಮೆಲ್ಲರನ್ನು ಸಹಾಯಿಸಲಿ. ನಾಳೆ 10 ಗಂಟೆಗೆ ಸರಿಯಾಗಿ ನಮ್ಮ ಆರಾಧನಾ ಕೂಟದಲ್ಲಿಯೂ ಅಟೆಂಡ್ ಮಾಡಿರಿ. ಇದೇ ಪಾಸ್ವರ್ಡ್, ಇದೇ ID. 10 ಗಂಟೆಗೆ ಇದು ಓಪನ್ ಆಗುತ್ತೆ. ಆ ಸಮಯದಲ್ಲಿ ಎಲ್ಲರೂ ಬಂದು ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿರಿ. ದೇವರು ನಮ್ಮನ್ನು ಸಹಾಯಿಸಲಿ. ಈಗ ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಮುಕ್ತಾಯಗೊಳಿಸೋಣ. ಯೋಗೇಂದ್ರ ಬ್ರದರಿಗೆ ಪ್ರಾರ್ಥನೆ ಮಾಡಕ್ಕೆ ಆಗುತ್ತೀರಾ? ಪ್ರಾರ್ಥನೆ ಮಾಡಿ. ಯೋಗೇಂದ್ರ ಬ್ರದರ್ ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಮುಕ್ತಾಯಗೊಳಿಸೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.